ಅಮ್ಮ. ಏನ್ ಬಂಗಾರ, ತಿಂದ್ಯಾ? ಇಂದ ಎಲೆ ಅಡ್ಕೆ ತಗೋ. ಆ ಅಮ್ಮ, ಏನಪ್ಪ? ನನಗ್ ಮದ್ವೆನೇ ಬೇಡಮ್ಮ. ನೀವೇ ಹೇಳಿಮ್ಮ. ನನ್ನನ್ನ ಎಷ್ಟು ಜನ ನೋಡ್ಕೊಂಡು ಹೋದ್ರು, ಎಲ್ಲರೂ ಏನ್ ಹೇಳಿದ್ರು ನೋಡಿ. ಹೋಗಿದ ತಕ್ಷಣ ಫೋನ್ ಮಾಡ್ತೀವಿ, ಯಾರಿಗಾದ್ರೂ ಹೇಳಿ ಕಳ್ಸೋದಾ? ಹೋಗಿ ಲೆಟರ್ ಹಾಕ್ತೀವಿ, ಹಾಗೆ ಹೀಗೆ ಏನಾದ್ರೂ ಒಂದು ಹೇಳೋದ್ ಬಿಟ್ರೆ ಒಬ್ರಾದ್ರೂ ವಾಪಸ್ ಬಂದ್ರ? ನೀನ್ಯಾಕೋ ಹಳೇದೆಲ್ಲ ಮಾತಾಡ್ತಿದ್ಯಾ? ಅವರೆಲ್ಲ ಕೊಟ್ಟಿಟ್ಟಿರೋದು ಅಷ್ಟೇನೆ. ನೀನ್ ಯಾರು? ರಾಜ ಕಣೋ. ನೀನ್ ಬಿಟ್ಕೊಡ್ತೀಯಾ? ತಾಯಿಗೆ ಮಗ ಯಾವತ್ತು ಮುದ್ದೆ ಕಣಮ್ಮ. ಏನೇ ಇದ್ರು ನನ್ಗೇನೋ ಒಂದು ಕೊರತೆ ಇರೋದು ನಿಜ ತಾನೇಮ್ಮ? ನಿನ್ಗೇನೋ ಕೊರತೆ? ಸಿಂಹದ ಹಾಗಿದ್ಯಾ. ನಿನಗ್ ಮಾತ್ರ ನಾನು ಸಿಂಹ. ಹಾಗ್ ನೋಡಿದ್ರೆ ಈ ಲೋಕದಲ್ಲೆಲ್ಲ ಕಣ್ಣಿಲ್ದವ್ರಿಗೆ, ಕೈಕಾಲಿಲ್ದೇ ಇರೋರ್ಗೆ, ಕುರುಡ್ರಾಗುಟ್ದವ್ರಿಗೆಲ್ಲ ಮದ್ವೆ ಆಗೋದಿಲ್ವಾ? ನೀನೇ ಒಪ್ಕೊಂಡೆ ನೋಡ್ದ ನನಗೇನೋ ಕೊರತೆ ಇದೆ ಅಂತ. ಇದೆಲ್ಲ ಒಂದ್ ಕೊರತೆನೇ ಅಲ್ಲ ಬಂಗಾರ. ನಾನೊಬ್ಬ ಡಾನ್ಸರ್. ನಾನ್ ಆಸೆ ಪಟ್ಟ ಹಾಗೆ ಚಿಕ್ಕ ವಯಸ್ಸಿಂದ ನಿನ್ಗೆ ಡಾನ್ಸ್ ಹೇಳ್ಕೊಟ್ಟೆ. ನನ್ ಜೊತೆಲೇ ಇದ್ದಿದ್ದಕ್ಕೋ ಏನೋ ಒಂದೊಂದ್ ಮಾತಲ್ಲೂ ಅಭಿನಯ ಮಾಡ್ತೀಯಾ. ಇದು ಒಂದು ಕೊರತೆನಾ? ಬೇಡಮ್ಮ. ನಾಳೆ ಮದ್ವೆ ಆದ್ಮೇಲೆ ಬೇರೆಯವ್ರ ಮುಂದೆ ಅವಮಾನ ಆಗೋದು ನನಗಿಷ್ಟ ಇಲ್ಲ. ಒಂದ್ ವೇಳೆ ಕಟ್ಕೊಂಡವಳೆ ನನಗೆ ಅವಮಾನ ಮಾಡಿದ್ರೆ ನಾನು ಏನಮ್ಮ ಮಾಡ್ಲಿ? ಕೊನೆ ತನಕ ನಿನ್ ಜೊತೆಲೇ ಇರ್ತೀನಿ. ನಾನ್ ಸತ್ತೋದ್ರೆ? ತಮಾಷೆಗಾಗೋ ಹಂಗ ಹೇಳ್ಬೇಡಮ್ಮ. ನೀನಿಲ್ಲ ಅಂದ್ರೆ ಒಂದು ನಿಮಿಷ ಕೂಡ ನನ್ಗಿರೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ್ಲೂ ನನ್ ಹಿಂದೆ ಮುಂದೆನೆ ಅಲಿತಿರ್ತೀಯಾ? ಸರಿ, ನೀನ್ ಹೇಳ್ದಂಗೆ ಫೋಟೋಲಿರೋಣ ನಾನು ಕಟ್ಕೊಂಡ್ರೆ ಅವಳಿಗೆ ಎಷ್ಟೇ ಜನ ಯಾವ ರೀತಿಯೆಲ್ಲ ಕಿಂಡಲ್ ಮಾಡ್ತಾರೆ. ಸಮಾಜದ ಬಾಯಿನ ಮುಚ್ಚಕ್ ಸಾಧ್ಯನಾ? ಅವ್ರ ಬಗ್ಗೆ ಯಾಕೆ ಯೋಚಿಸ್ತೀಯಾ? ನಿನ್ ಬಗ್ಗೆನೆ ನಾನು ನಿಮ್ಮಮ್ಮ ಯೋಚಿಸ್ತಿರೋದು. ನಮಸ್ಕಾರ ಅತ್ತೆ, ಊಟ ಮಾಡಿದ್ರಾ? ಹಾ ಆಯ್ತು. ಇಲ್ ನೋಡು, ನಿನ್ನ ಗಂಡನಾಗ್ ಪಡಿಯೋದಕ್ಕೆ ನನ್ ಮಗ್ಳು ಪುಣ್ಯ ಮಾಡಿರ್ಬೇಕು. ಹಾಗೇಳು, ಕೇಳಿಸ್ಕೊಳು. ನಿನ್ ಫ್ರೆಂಡ್ ತಾನೆ, ಹಾಗೇನೆ ಹೇಳ್ತಾರೆ. ಮುದ್ದು, ನಿಮ್ಮಮ್ಮ ಮಾತ್ರ ನನಗ್ ಫ್ರೆಂಡ್ ಅಲ್ಲ. ನೀನು ಇಷ್ಟೇ ಇರೋವಾಗಿಂದ ನಂಗ್ ಗೊತ್ತು, ನೀನು ನನ್ ಫ್ರೆಂಡೇ. ನನ್ ಮಗಳತ್ರ ನಿನ್ ಬಗ್ಗೆ ಪೂರ್ತಿ ಹೇಳಿದೀನಿ. ನಿನ್ ಫೋಟೋ, ವಿಡಿಯೋ ಕ್ಯಾಸೆಟ್ ಎಲ್ಲ ಕಳ್ಸಿದೀನಿ. ಓ, ಎಲ್ಲಾನು ನೋಡ್ಬಿಟ್ಟು ಇವತ್ತು ಬೆಳಗ್ಗೆನೆ ಬಾಂಬೆಯಿಂದ ಫೋನ್ ಬಂತು. ಏನ್ ಹೇಳಿದ್ರು? ಓಕೆ ಅಂತ ಹೇಳ್ಬಿಟ್ಲು. ಅಯ್ಯೋ, ಅವಂದಿರ್ಲಿ, ಬೇರೇನ್ ಹೇಳಿದ್ಲು? ಮುಂದಿನ ಮುಹೂರ್ತದಲ್ಲೇ ಮದ್ವೆ ಇಟ್ಕೊಳಕ್ ಹೇಳಿದ್ಲು. ಹಾಗಲ್ಲ ಅತ್ತೆ. ಸುಮ್ನೆ ಅತ್ತೆ ಗಿತ್ತೆ ಅಂತ. ಇಲ್ ನೋಡೋ, ಈ ಮದ್ವೆ ಏನಾದ್ರೂ ನಡಿಲಿಲ್ಲ ಅಂದ್ರೆ ನನ್ನ ನಿನ್ ಜೀವಂತವಾಗಿ ನೋಡಕ್ಕಾಗಲ್ಲ. ಹಾಗ್ ಬಾಯಿ ಮುಚ್ಕೊಂಡು ನಡಿಯೋ ಕೆಲ್ಸ ನೋಡು. ನೀನ್ ಬಾರೆ. ಅವಳಿರ್ಲಿ, ಇಲ್ ನೋಡು, ನೀನೊಂದ್ ಕೆಲ್ಸನೂ ಮಾಡೋದ್ ಬೇಡ, ಎಲ್ಲ ನಾವೇ ನೋಡ್ಕೋತೀವಿ. ಇವಾಗ ಬೇಕಾದ್ರೆ ಇಲ್ ನೋಡು, ನನ್ ಮಗಳ ಫೋಟೋ ಇದೆ, ನೋಡ್ಕೊಂಡಿರು. ಮದ್ವೆ ದಿನ ನೇರವಾಗೆ ನೋಡ್ಬೋದು. ಮದ್ವೆ ಗಂಡ್ ಕರ್ಕೊಂಡ್ ಬನ್ನಿ. ಅಯ್ಯೋ ಅಯ್ಯೋ, ನನ್ ಕಣ್ಣೆ ಬೀಳೋ ಹಾಗಿದ್ಯಲ್ಲ. ಅಮ್ಮವ್ರೆ, MLA ಮಿನಿಸ್ಟರ್ ಎಲ್ಲ ಬಂದಿದ್ದಾರೆ. ಬನ್ನಿ 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 ಬನ್ನಿ. ನಮಸ್ಕಾರ ಅಣ್ಣ. ಬಾರೆ, ತುಂಬಾ ಸಂತೋಷ. ನಮಸ್ಕಾರ, ನೀವು ನಮಸ್ಕಾರ. ಬಂದಿದ್ದು ತುಂಬಾ ಖುಷಿ ಆಯ್ತು. ಇವ್ರೇನೆ ನಮ್ ಬೀಗ್ರು. ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹೋಗೆ. ಏನ್ ಹೇಳೆ? ಇದೇನೆ ಗಂಡ್ ಹೀಗ್ ಬಿಹೇವ್ ಮಾಡ್ತಿದ್ದಾರೆ. ಯಾಕೆ ನೀನ್ ಮುಂಚೆನೆ ನೋಡ್ಲಿಲ್ವಾ? ಫೋಟೋ ನೋಡ್ದೆ, ವಿಡಿಯೋಲ್ ಅವ್ರ ಪ್ರೋಗ್ರಾಮ್ ನೋಡ್ದೆ. ನನಗ ಆಗ್ಲೇ ಡೌಟು. ನೀನು ಮಾಡ್ಕೊಂಡ್ರೆ ಯಾರಾದ್ರೂ ದೊಡ್ಡ ಇಂಜಿನಿಯರು ಇಲ್ಲ ಸ್ಪೋರ್ಟ್ಸ್ ಪರ್ಸನ್ ನ ಮಾಡ್ಕೊಳ್ತೀನಿ ಅಂತಿದ್ಯಲ್ಲ, ಇಂಥವ್ನ ಹೇಗೆ ಒಪ್ಕೊಂಡೆ? ಸಾರಿಪಾ, ಇನ್ಮೇಲೆ ಏನು ಮಾಡಕ್ಕಾಗಲ್ಲ, ಅವ್ನ್ ಹಾಗೇನೆ. ಏನ್ ಹೇಳ್ತಿದ್ಯಾ?
ನಮಸ್ಕಾರ. ಏಯ್ ಏನಾಯ್ತೆ? ಯಾಕೆ ಮಾಲೆ ತೆಗಿತಿದ್ಯಾ? ಮಾಲೆ ತೆಗಿತಿರೋದು ಏನೇ ಆಯ್ತು ನಿನ್ಗೆ? ಏಯ್ ನಾನ್ ಹೇಳೋದೊಂದ್ ಸ್ವಲ್ಪ ಕೇಳು. ಹಿಂಗೆಲ್ಲ ಮಾಡ್ತಾರೆ ನಿಮ್ಮ ಮಂಟಪದಲ್ಲಿ. ನಾನ್ ಹೇಳೋದು ಕೇಳಿ ತಾನೇ. ಬೇಡ್ವೆ ಹಂಗೆಲ್ಲ ಮಾಡ್ಬೇಡ. ಅದು ಮಂಟಪದಲ್ಲಿ ಇಷ್ಟೊಂದು ಜನ ಏನಾಯ್ತೆ? ಏಯ್ ಏನಮ್ಮ ಆಯ್ತು? ಸಾರಿ ಅಮ್ಮ, ನನಗೆ ಈ ಮದ್ವೆ ಬೇಡ. ಏನೇ ಓದಿರೋ ಕೊಬ್ಬ ಹಸೆ ಮನೆ ಮೇಲಿಂದ ಎದ್ದು ಬರ್ತೀಯಾ? ಮರ್ಯಾದೆ ಕೂತ್ಕೋ. ಇಷ್ಟ ಆಗಿಲ್ಲ ಅಂತಿದ್ದೀನಿ ತಾನೆ, ನನ್ನ ಬಿಟ್ಬಿಡು ಪ್ಲೀಸ್. ಹೇಳೋದ್ ಕೇಳೆ. ಏಯ್ ಇದು ಎಷ್ಟು ದೊಡ್ಡ ಸಂಬಂಧ ಗೊತ್ತಾ? ಅನಾವಶ್ಯಕವಾಗಿ ನಿನ್ ಜೀವನ ಹಾಳು ಮಾಡ್ಕೋಬೇಡ. ನಾನಲ್ಲ, ನೀನ್ ನನ್ ಜೀವನ ಹಾಳ್ ಮಾಡ್ತಿರೋದು. ನನಗ್ ಬರೋ ಕೋಪಕ್ಕೆ ಹಾಗೆ ಹೋಗು, ಹೋಗ್ ಕೂತ್ಕೋ. ಇಲ್ ನೋಡಮ್ಮ, ನಾನೇನ್ ಚಿಕ್ಕ ಹುಡ್ಗಿನೂ ಅಲ್ಲ, ಮತ್ತಿದು ಗೊಂಬೆ ಮದ್ವೆ ಅಲ್ಲ. ಇದು ನನ್ ಲೈಫ್, ಇದನ್ ನಾನೇ ಡಿಸೈಡ್ ಮಾಡ್ತೀನಿ. ಏಯ್ ಹೇಳೋದ್ ಕೇಳೆ. ಅವಸರ ಪಟ್ಟು ತೀರ್ಮಾನಕ್ ಬರ್ಬೇಡ. ದಯವಿಟ್ಟು ನಾನ್ ಹೇಳೋದನ್ನ ಕೇಳು. ನಿನ್ ಕಾಲ್ ಹಿಡಿದು ಕೇಳ್ಕೊತೀನಿ. ಅವನು ಒಳ್ಳೆಯವನು ಕಣೆ. ಒಳ್ಳೆಯವನಾಗಿದ್ರೆ ಮಾತ್ರ ಸಾಕಾಗಲ್ಲಮ್ಮ, ಒಬ್ಬ ಗಂಡ್ಸು ಆಗಿರ್ಬೇಕು. ನೀನ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ? ಇಲ್ಲಮ್ಮ, ನಾನ್ ತಪ್ಪು ತಿಳ್ಕೊಂಡಿಲ್ಲ. ನನ್ ಲೈಫ್ ಹಾಳಾಗುತ್ತೆ ಅನ್ನೋ ಭಯ ನನಗೆ. ಏನೇ ಇಲ್ ನೋಡೆ, ಅವನೊಬ್ಬ ಡ್ಯಾನ್ಸರ್ ಕಣೆ, ಅದಕ್ಕೆ ಹಾಗ್ ನಡ್ಕೊಳ್ಳೋದು ಅವನು. ನೋಡಿದ್ನಲ್ಲ ಅವನ್ ವರ್ತನೆ. ಕರೆಕ್ಟು, ನೀನೇ ಕ್ಯಾಸೆಟ್ ಅಲ್ಲಿ ನೋಡಿದ್ಯಲ್ಲ. ನೇರವಾಗಿ ನೋಡಿಲ್ಲ. ನಿನ್ನೆ ನಮ್ದೆ ಹೆತ್ತ ಮಗಳಿಗಿಂತ ಮೋಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಸಾರಿ ಅಮ್ಮ. ಅಮ್ಮ ನಿಮ್ ಒಳ್ಳೇದಕ್ಕೋಸ್ಕರ ಅಮ್ಮ. ಹೋಗಯ್ಯ. ಇಲ್ ನೋಡೆ, ಹೇಳೋದ್ ಕೇಳೆ. ದಯವಿಟ್ಟು ನಾನು ಹೇಳೋದ್ ಕೇಳೆ. ಅಮ್ಮ ಅಳ್ಬೇಡ ಅಮ್ಮ. ನಾನೇ ಹೇಳಿದೆ ತಾನೆ ಬೇಡ ಬೇಡ ಅಂತ, ನೀನೇ ಕೇಳಲಿಲ್ಲ. ಸರಿ ಬಿಡು, ಇನ್ಮೇಲಾದ್ರೂ ಮದ್ವೆ ಮಾಡ್ಕೋ ಅಂತ ಹಿಂಸೆ ಕೊಡ್ಬೇಡ. ಬಾ ಮನೆಗೆ ಹೋಗೋಣ ಬಾ. ಅಯ್ಯೋ ಏನಮ್ಮ ಇದು? ಅಮ್ಮ ಎದ್ದೇಳಮ್ಮ. ಅಮ್ಮ ನನ್ ಭಯ ಪಡಿಸ್ಬೇಡಮ್ಮ. ಅಮ್ಮ ಹೆದರ್ಸ್ಬೇಡಮ್ಮ, ಭಯ ಆಗ್ತಿದೆ ಕಣಮ್ಮ. ಅಮ್ಮ ನೀನ್ ಹೇಳ್ದಂಗೆ ಕೇಳ್ತೀನಮ್ಮ. ಇಲ್ಲಿ ನೋಡಮ್ಮ. ಅಮ್ಮ ನೀನ್ ತೋರ್ಸಿದ್ ಹುಡುಗಿನ ಮದ್ವೆ ಆಗ್ತೀನಮ್ಮ. ಅಮ್ಮ ಎದ್ದೇಳಮ್ಮ. ನೀನ್ ಉಸಿರಿಲ್ಲಿದ್ದೀನಿ ಕಣಮ್ಮ. ಅಮ್ಮ ನೀನ್ ಉಸಿರು ಬಿಟ್ಬಿಟ್ಟು ಹೋಗ್ಬೇಡ ಕಣಮ್ಮ. ನನ್ನನ್ ಬಿಟ್ಬಿಟ್ಟು ಹೋಗ್ಬೇಡ ಕಣಮ್ಮ. ಅಮ್ಮ ಭಯ ಆಗ್ತಿದೆ ಕಣಮ್ಮ. ಅಮ್ಮ ಕಣ್ ತೆಗಿಯಮ್ಮ. ಅಯ್ಯೋ ಅಮ್ಮ ಏನಮ್ಮ ಹೇಳ್ದೆ? ಈ ಮದ್ವೆ ನಡೀಲಿಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತ ತಾನೆ, ಅದಕ್ಕೆ ತಾನೆ ನಾನು ಒಪ್ಕೊ. ಅಯ್ಯೋ ಹೇಳ್ದಂಗೆ ಮಾಡಿದ್ರಲ್ಲ. ಅಮ್ಮ ಎದ್ದೇಳಮ್ಮ, ಕಣ್ ತೆಗೆದು ನೋಡಮ್ಮ. ಅಮ್ಮ ನನ್ನನ್ನು ಒಂಟಿಯಾಗಿ ಮಾಡಿ ಎಲ್ಲೂ ಹೋಗ್ಬೇಡ ಅಮ್ಮ. ಅಮ್ಮ ನೀನಿಲ್ಲ ಅಂದ್ರೆ ನಾನು ಏನಮ್ಮ ಮಾಡ್ಲಿ? ಅಯ್ಯೋ ಅಮ್ಮ ನನ್ನನ್ನು ಒಂಟಿ ಮಾಡಿ ಎಲ್ಲೂ ಹೋಗ್ಬೇಡ ಅಮ್ಮ. ನೀನಿಲ್ಲ ಅಂದ್ರೆ ನಾನು ಸತ್ತು ಹೋಗ್ತೀನಿ ಕಣಮ್ಮ. ನನಗೆ ಯಾರಮ್ಮ ಇದ್ದಾರೆ? ಯಾರದು ಬಾಗ್ಲು ಹೊಡೆದಿದ್ದು? ನೀವೇ ಯಜಮಾನ್ರೆ, ಬನ್ನಿ. ಮನೇಲಿ ಯಾರು ಇಲ್ಲ. ಅಮ್ಮ ಮಗಳ ಜಾತಕ ತಗೊಂಡು ಜ್ಯೋತಿಷ್ಯರ ಹತ್ರ ಹೋಗಿದ್ದಾರೆ. ಎಲ್ಲೋಗ್ತಿದ್ದೀರಾ? ಅಮ್ಮ ಆಚೆ ಹೋಗಿದ್ದಾರೆ. ಹುಡುಗಿಯಲ್ಲಿ? ಹುಡುಗಿ ಮೇಲೆ ಇದ್ದಾಳೆ. ಹೇ ಎಲ್ಲಪ್ಪ ಹೋಗ್ತಿದ್ಯಾ?
ಅಮ್ಮ ಆಚೆ ಹೋದ್ರು ಅಂತ ಹೇಳಿದ್ನಲ್ಲ. ಏಯ್ ಅವ್ನು ಹಿಡ್ಕೊಳ್ರ. ಏಯ್ 1000 ಜನದ ಮುಂದೆ ಅಸಹ್ಯವಾಗಿ ಮಾತಾಡಿ ಹೋಗುದು ಹೋದ್ಲಲ್ಲ, ಇನ್ನು ಯಾಕೆ ಅವಳನ್ನ ಹುಡ್ಕೊಂಡು ಹೋಗ್ತಿದ್ಯಾ? ಕೇಳಿ ನನ್ ಮಗನೆ. ಏಯ್ ಏನ ನೋಡ್ತೀಯಾ? ಇಷ್ಟ ಅವಮಾನ ಆಯ್ತಲ್ಲ. ಇಲ್ ನೋಡು, ನಾನೇನು ತಪ್ಪು ಮಾಡಿಲ್ಲ. ಅಮ್ಮನೇ ನಿನ್ ಬಗ್ಗೆ ನಂಗ್ ಮೊದ್ಲೇ ಹೇಳಿಲ್ಲ, ಅದಕ್ಕೆ ಮದ್ವೆವರೆಗೂ ಹೋಯ್ತು. ಹಂಗ್ ನೋಡ್ಬೇಡ, ನಂಗ್ ನೀನ್ ಇಷ್ಟ ಇಲ್ಲ. ಬಿಡು. ಅಯ್ಯೋ ಅಮ್ಮ. ಜೀವನ ಹಾಳು ಮಾಡ್ಬೇಡ ಶಿವ, ಬೇಡ ಶಿವ. ಶಿವ, ನಾನೇನು ತಪ್ಪು ಮಾಡಿಲ್ಲ ಶಿವ. ನೀನ್ ಬೇರೆ ಮದ್ವೆ ಆಗು, ನಾನ್ ಬೇರೆ ಮದ್ವೆ ಆಗ್ತೀನಿ. ಶಿವ ಬೇಡ ಶಿವ, ನನ್ನ ಬಿಟ್ಬಿಡು ಶಿವ. ನನ್ ಜೀವನ ಹಾಳು ಮಾಡ್ಬೇಡ ಶಿವ. ಶಿವ ಶಿವ. ಅಯ್ಯೋ ಅಯ್ಯೋ ಅಮ್ಮ, ಆ ಶಿವಶಂಕರ್ ಬರ್ಲಾ? ಇಲ್ ನೋಡಪ್ಪ, ಏನಿದೆಲ್ಲ? ಒಬ್ಬನಿಗೆ ಆಡಕ್ ಗೊತ್ತಿಲ್ಲ ಅಂದ್ರೆ ಆಡಿ ತೋರಿಸ್ತಾನೆ, ಹಾಡಕ್ ಗೊತ್ತಿಲ್ಲ ಅಂದ್ರೆ ಹಾಡಿ ತೋರಿಸ್ತಾನೆ, ಒಂದ್ ವೇಳೆ ಮಾಡಕ್ ಗೊತ್ತಿಲ್ಲ ಅಂದ್ರೆ ಮಾಡಿ ತೋರಿಸ್ತಾನೆ. ಆದ್ರೆ ಗಂಡ್ಸೆ ಅಲ್ಲ ಅಂತ ಹೇಳಿದ್ರೆ